ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಚಾಮರಾಜನಗರ PLD ಬ್ಯಾಂಕ್ ಚುನಾವಣೆ 2025ರ ಸಾಲಗಾರರ ಕ್ಷೇತ್ರದಲ್ಲಿ ಭರ್ಜರಿ ಅಂತರದಿಂದ ಬಸವಟ್ಟಿ PS ಶಂಕರಮೂರ್ತಿ ಅವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇವರ ಗೆಲುವಿಗೆ ಕಾರಣರಾದಂತಹ ಎನ್ರಿಚ್ ಮಹದೇವಸ್ವಾಮಿ ಅವರು ಬಳಗಕ್ಕೆ ಬಹಳ ಅಭಿನಂದನೆಗಳ ಮಹಾಪುರ ಹರಿದು ಬಂದಿದೆ. ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮರುಸ್ವಾಮಿ ಅವರು ಸೇರಿದಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುಸ್ವಾಮಿ ಹಾಗೂ ಉಪಾಧ್ಯಕ್ಷರಾದ ರವಿಕುಮಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರುಗಳು, ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲೂ ಸಹ ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಮತ್ತು ಗೆದ್ದಂತಹ ಅಭ್ಯರ್ಥಿಗಳು 4 ಜನ ಕಾಂಗ್ರೆಸ್ನಿಂದ ಚುನಾಯಿತರಾಗಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸಲಾಯಿತು. ಈ ಗೆಲುವಿಗೆ ಕಾರಣರಾದಂತಹ ಮತ್ತು ಶ್ರಮಿಸಿದಂತಹ ಕಾಂಗ್ರೆಸ್ ಮುಖಂಡರುಗಳಿಗೆ ಅಭಿನಂದನೆಗಳ ಮಹಾಪುರ ಸಹ ಹರಿದು ಬಂದಿದೆ. ಸಾಲಗಾರರ ಕ್ಷೇತ್ರದಲ್ಲಿ 116 ಮತಗಳಿಂದ ಭರ್ಜರಿ ಅಂತರವನ್ನು ಗೆದ್ದಿರುವಂತಹ PS ಶಂಕರಮೂರ್ತಿಯವರನ್ನು ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅವ್ರನ್ನೇ ಮಾತಾಡ್ಸಿದ್ದೀವಿ ಮತ್ತು ಹಾಗೂ ಈ ಸಂಬಂಧಪಟ್ಟಂತೆ ಗೆಲುವಿಗೆ ಹೇಗೆ ಕಾರಣ ಆಯಿತು, ಏನೇನು ಅಂತ ಹೇಳೋದ್ರ ಬಗ್ಗೆ ಬನ್ನಿ. ಈ ದಿನ ಚಾಮರಾಜನಗರ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಂತಿಮವಾಗಿ ಸಾಲಗಾರರಲ್ಲದ ಕ್ಷೇತ್ರದಿಂದ BS ಶಂಕರಮೂರ್ತಿಯವರು ಸ್ಪರ್ಧೆ ಮಾಡಿದರು. ಅವರು ಅವರ ಎಲ್ಲ ಸಾಮರ್ಥ್ಯವನ್ನು ಬಳಸಿ ಸ್ನೇಹಿತರೊಡಗೂಡಿ ಎಲ್ಲರೂ ಕೂಡ ಯಾರ್ಯಾರು ಇವತ್ತು ಅಭಿನಂದನೆಯನ್ನು ಶಂಕರಮೂರ್ತಿ ಸ್ವೀಕಾರ ಮಾಡಿದ್ದೀವಿ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವರಿಗೆ 188 ಮತಗಳು ಬಂದು ಅವರು ಇವತ್ತು 100ಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಇವತ್ತು ಜಯಶೀಲರಾಗಿದ್ದಾರೆ. ಇದನ್ನ ನಾನು ಬಹಳ ಹಿಂದಿನಿಂದ ಕೂಡ ಪ್ರಜಾಪ್ರಭುತ್ವ ಮತ್ತು ವಿಕೇಂದ್ರೀಕರಣವನ್ನು ಗೌರವಿಸ್ತಕ್ಕಂಥ ವ್ಯಕ್ತಿ. ಸ್ಥಳೀಯ ಸಂಸ್ಥೆಗಳು ರಾಜಕೀಯದ ತರಬೇತಿ ಶಾಲೆಗಳು ಅಂತೇಳಿ ನೆಹರು ಅವರು ಉಲ್ಲೇಖ ಮಾಡ್ತಿದ್ರು. ಯಾಕಾಗಿ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಅಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನ ಮಾಡಬೇಕು, ಸ್ಥಳೀಯ ಸಂಸ್ಥೆಗಳಿಗೆ ಜನರಿಂದಲೇ ಆಯ್ಕೆಯಾದಂತಹ ಪ್ರತಿನಿಧಿಗಳು ಕೆಲಸ ಮಾಡುವಂತಾಗಬೇಕು ಅಂತ ಬಯಸಿದ್ರು. ಅದು ಒಂದು ರೀತಿ ಟ್ರೈನಿಂಗ್ ಸೆಂಟರ್, ಇದು ಪೊಲಿಟಿಕಲ್ ಟ್ರೈನಿಂಗ್ ಸೆಂಟರ್. ಆ ಟ್ರೈನಿಂಗ್ ಸೆಂಟರ್ ಇವತ್ತು ಎಲ್ಲರೂ ಅವರು ಪಾಲ್ಗೊಂಡಿದ್ದಾರೆ. ರಿಸಲ್ಟ್ ಒಬ್ರು ಗೆದ್ದಿರ್ಬೋದು, ಇನ್ನೊಬ್ರು ಸೋತಿರ್ಬೋದು. ವಿಶೇಷವಾಗಿ ಈ ಸನ್ಮಾನದ ವಿಚಾರ ಏನಪ್ಪ ಅಂದ್ರೆ ನಮ್ಮ ಶಂಕರಮೂರ್ತಿ ಅವರು ಗೆದ್ದಿರೋದು ನಮಗೆ ಹೆಚ್ಚು ಖುಷಿ ತಂದಿದೆ. ಅದು 100ಕ್ಕೂ ಅಧಿಕ ಮತಗಳಿಂದ ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ತಾಲೂಕಿನ ಎಲ್ಲ ಸಹಕಾರಿಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಜೈ ಗುರು ಬಸವೇಶ್ವರ. ನಮ್ಮ ಒಟ್ಟಿಗೆ ಶಂಕರಮೂರ್ತಿ ಅವರು ವಿಶೇಷವಾಗಿ ವಿನ್ ಆದಂತವರು ಅವರಿದ್ದಾರೆ, ಅವರಿಗೆ ಶುಭಕಾಮನೆಗಳು. ಮಾದೇವ್ ಪ್ರಭುರವರು 3-4 ಬಾರಿ ಸಂತೇಮರಹಳ್ಳಿಯ ಕೃಷಿ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷರಾಗಿದ್ದವರು, ಯಗ್ವಾಡಿಯವರು. ಪ್ರಸಾದ್ ಅವರು ಸಂತೇಮರಹಳ್ಳಿ ಹಾಲಿ PSCCB ಅಧ್ಯಕ್ಷರು. ಮತ್ತೆ ಮುಖಂಡರುಗಳು ನಮ್ಮ ಮಾದೇವಸ್ವಾಮಿ ಅವರು, ಮತ್ತೆ ನಮ್ಮ ಪಟೇಲ್ರ ಮಗ, ನಮ್ಮ ಸಿದ್ದರಾಜಯ್ಯ ಮಗ, ಈ ಕಡೆ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ DP ಪ್ರಕಾಶ್ ಅವರು. ಮತ್ತೆ ಅದೇ ಸೊಸೈಟಿಗೆ ಸುಮಾರು 1980ರಿಂದ ಕೂಡ ದೀರ್ಘಕಾಲದಿಂದ ಸಂತೇಮರಹಳ್ಳಿ ಸೊಸೈಟಿಯಲ್ಲಿ 3-4 ಅಧ್ಯಕ್ಷರಾಗಿದ್ದಂತಹ ಬಸವಣ್ಣವರು, ಮತ್ತೆ ನಮ್ಮ ಪ್ರಸಾದ್ ಅವರು ಚೆನ್ನಪ್ಪನಪುರ. ಒಟ್ಟಾರೆ ನಮ್ಮ ನಾಯಕರು ಎಲ್ಲರೂ ಒಟ್ಟಿಗೆ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞ.